ಎಸ್, ಇವತ್ತು ರಾಜ್ಯಾದ್ಯಂತ ಫೈರ್ಫ್ಲೈ ಸಿನಿಮಾ ಭಾಳ ಅದ್ಭುತವಾದಂಥ ಪ್ರದರ್ಶನವನ್ನು ವ್ಯಕ್ತಪಡಿಸ್ತಾ ಇದೆ. ಸಾಕಷ್ಟು ಜನ ಅದ್ಭುತವಾದಂಥ ಒಳ್ಳೆಯ ರೆಸ್ಪಾನ್ಸನ್ನು ಸಿಗ್ತಾ ಇರುವಂಥದ್ದು. ಅದರ ಜೊತೆಗೆ ಒಂದು ಸೆಂಟಿಮೆಂಟ್ ಇರುವಂಥ ಸಿನಿಮಾ. ಸೊ ಈ ಸಿನಿಮಾದ ನಾಯಕ ನಟರು ಆಗಿರುವಂಥ ವಂಶಿ ನಮ್ಮ ಜೊತೆ ಇದ್ದಾರೆ. ಅವನು ಮಾತಾಡ್ತಾ ಹೋಗೋಣ. ಸರ್, ಕಂಗ್ರ್ಯಾಚುಲೇಷನ್ಸ್. ಮಲ್ಲೆ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ ಸಿನಿಮಾ. ತುಂಬ ಖುಷಿ ಆಯಿತು ನೋಡಿ. ಸೊ ಅಭಿಮಾನಿಗಳ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ? ತುಂಬ ಖುಷಿ ಆಯಿತು ಸರ್. ಅಂದರೆ ಫಸ್ಟ್ ಸಿನಿಮಾ ರಿಲೀಸು, ಅದರಲ್ಲಿ ನಮ್ಮ ಶಿವಣ್ಣ ಗೀತಾ ಮೇಡಮ್ ಬೇರೆ ಸಿನಿಮಾಗೆ ಬಂದು ಆಶೀರ್ವದಿಸಿದ್ದಾರೆ. ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಮ್ಮದು ಆರೈಕೆ ಏನಂದರೆ ಇನ್ನಷ್ಟು ಭಾಳಷ್ಟು ಜನ ಬಂದು ಈ ಹೊಸ ಪ್ರಯತ್ನನ ನೋಡಿದ್ರೆ ನಮಗೊಂಥರ ಬೂಸ್ಟ್ ಸಿಗ್ದಂಗೆ ಇನ್ನೊಂದು ಅಷ್ಟು ಎಕ್ಸ್ಪರಿಮೆಂಟ್ಸ್ ಮಾಡ್ಬೋದು ನಮ್ಮದ್ರಲ್ಲಿ. ಹಂಗಂತ ಇದು ತೀರಾ ಎಕ್ಸ್ಪರಿಮೆಂಟ್ ಫಿಲಿಮ್ ಅಲ್ಲ, ಒಂದು ವೆರಿ ಎಮೋಷ್ನಲಿ ಕನೆಕ್ಟೆಡ್ ಇರೋ ಸಿನಿಮಾ. ಆ್ಯಂಡ್ ಈಗಿನ ಜನ್ರೇಷನ್ಗೆ ಹೆಂಗೆ ಬೇಕೋ ಹಂಗೆ ಪ್ಲೇಸ್ ಮಾಡಿದ್ದೀವಿ ಸಿನಿಮಾನ. ಆ್ಯಂಡ್ ತುಂಬ ಖುಷಿ ಆಗ್ತದೆ ಸರ್. ಒಂದು ಕಡೆ ತಂದೆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಆ ತಂದೆ ತಾಯಿ ಇಲ್ಲಾರ ಸಂದರ್ಭದಲ್ಲಿ ಪಡುವಂಥ ಕಷ್ಟ ಇದೆಯಲ್ಲ, ಅದು ಸರ್ವೇಸಾಮಾನ್ಯವಾಗಿ, ಯಾಕಂದರೆ ಪಡುವಂಥ ಕಷ್ಟವನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಎಲ್ಲ ತಂದೆ ತಾಯಿನೂ ಕಷ್ಟ ಬೀಳ್ತಾರೆ. ಅದು ಜನರಲಿ ಅವರಿದ್ದಾಗ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಯಾವಾಗಾದರೂ ಏನಾದರೂ ವಸ್ತು ಕಳ್ಕೊಂಡ್ಮೇಲೆ ಅದ್ರದ್ದೊಂದು ವ್ಯಾಲ್ಯೂ ಗೊತ್ತಾಗೋದು. ಅದನ್ನು ನಾವು ಸಿನಿಮಾದಲ್ಲಿ ಬ್ಲೆಂಡ್ ಮಾಡಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಆ ಪೇರೆಂಟ್ಸಿನಂತೂ ಆಡಿಯನ್ಸ್ಗೆ ಡೆಫಿನೆಟಾಗಿ ಕನೆಕ್ಟ್ ಆಗುತ್ತೆ. ಒಂದು ಕಡೆ ಶಿವಣ್ಣ ಅವರ ಆಶೀರ್ವಾದ, ಗೀತಕ್ಕನ ಆಶೀರ್ವಾದ, ಒಂದು ಕಡೆ ನಿವೇದಿತಾ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದು. ಸೊ ಅಭಿಮಾನಿಗಳ ರೆಸ್ಪಾನ್ಸ್ ಹೇಗಿದೆ ಅಂತ ಇವಾಗ ಸಿಕ್ಕ ನಂತರ? ತುಂಬ ಖುಷಿದೆ ಸರ್. ನೋಡಿದವರೆಲ್ಲ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ. ಆ್ಯಂಡ್ ಹೊಸತನ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಸಿನಿಮಾದಲ್ಲಿ. ರೆಗ್ಯುಲರ್ ಪ್ಯಾಟ್ರನ್ನಲ್ಲಿಲ್ಲ ಸಿನಿಮಾ. ಆ್ಯಂಡ್ ಎಮೋಷ್ನಲ್ ಸೀನ್ಸ್ಗೆಲ್ಲ ತುಂಬ ಕನೆಕ್ಟ್ ಆಗ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್. ಅದು ಮತ್ತೊಂದು ಕಡೆ ಏನಪ್ಪ ಅಂತಂದರೆ, ಒಂದು ಡೈರೆಕ್ಟ್ ಮಾಡಿಕೊಂಡು ಒಂದು ಆ್ಯಕ್ಷನ್ ಮಾಡಿಕೊಂಡು ಒಂದು ಆ್ಯಕ್ಟ್ ಮಾಡೋದಿದೆ ಅಲ್ಲ, ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಅಂದರೆ ಅದು ತುಂಬ ಕಷ್ಟಕರವಾದ ಕೆಲಸ ಸರ್. ಬಟ್ ನನ್ನ ಟೀಮ್ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನನ್ನ ರೆಡಿ ಮಾಡಿದರು. ಆ್ಯಂಡ್ ಸೆಟ್ಟಿಗಂತೂ ನಾನು ಆ್ಯಕ್ಟರಾಗೇ ಹೋಗ್ತಿದ್ದೆ, ಬಿಕಾಸ್ ನಾವು ಹಿಂದೆ ಅಷ್ಟು ಪ್ರಿಪ್ರೇಷನ್ಸ್ ಮಾಡ್ತಿದ್ರಿ. ಸೊ ಕ್ರೆಡಿಟ್ ಎಲ್ಲ ಟೀಮ್ಗೆ ಸೇರಬೇಕು ಸರ್. ಅಚ್ಯುತ್ ಕುಮಾರ್ ಸರ್ ಅವರ ಬಗ್ಗೆ ಆಗಿರ್ಬೋದು, ಎಲ್ಲರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಎಲ್ಲ ಆ್ಯಕ್ಟ್ರೆಸ್ಗಳ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಅಂತ? ತುಂಬ ಖುಷಿ ಆಗ್ತಿದೆ ಸರ್. ಸಿನಿಮಾದಲ್ಲಿ ಅಚ್ಯುತ್ ಸರ್ ಆಗಿರಲಿ, ಸುಧಾರಾಣಿ ಮೇಡಮ್ ಆಗಿರಲಿ, ಮೂಗು ಸುರೇಶ್ ಅವರಾಗಿರಲಿ, ರಚನಾ ಇಂದವರಾಗಿರಲಿ, ಪಾತ್ರ ಚಿಕ್ಕದಾದರೆ ಕೂಡ ಅದರ ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇತ್ತು ಸಿನಿಮಾ ಅಲ್ಲಿ. ಆ್ಯಂಡ್ ಆ ಪಾತ್ರನ ಅವ್ರು ಒಪ್ಕೊಂಡು ಮಾಡಿದ್ದು ತುಂಬ ಖುಷಿಯಾಯಿತು. ಆ್ಯಂಡ್ ಅವ್ರು ಬಂದಿದ್ದೇ ಸಿನಿಮಾದ ತೂಕ ಇನ್ನೂ ಜಾಸ್ತಿ ಮಾಡಿದ್ರು ಸರ್. ಒಂದಿಷ್ಟು ಜನಗಳಿಗೆ ಕನ್ಫ್ಯೂಸ್ ಇದೆ. ಶಿವಣ್ಣ ಅವರು ಪಿಜ್ಜಾ ತೊಗೊಂಬರ್ತಾರೆ, ಅದನ್ನು ಏನು ತಿಂತೀರೋ ಅದು ಬಿಡ್ತೀರೋ, ಏನಾಯಿತು ಅನ್ನೋದು ಒಂದಿಷ್ಟು ಕ್ಲಾರಿಫಿಕೇಷನ್ ಜನರಿಗೆ ಒಂದಿಷ್ಟು ಗೊಂದಲ ಇದೆ. ಅದು ಶಿವಣ್ಣ ಒಂದು ಬ್ಯೂಟಿಫುಲ್ ಗೆಸ್ಟ್ ರೋಲ್ ಮಾಡಿದ್ದಾರೆ. ಸಾರಿ, ನಿಮ್ಮ ಶಿವಣ್ಣನ ಪಿಜ್ಜಾ ಬಾಯ್ ಥರ ತೋರಿಸಿದ್ದೀನಿ, ಕ್ಷಮೆ ಇರಲಿ. ಬಟ್ ಅವ್ರ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಟೈಮಲ್ಲಿ ಬಂದು ಬ್ಯೂಟಿಫುಲ್ ಇಂಪ್ಯಾಕ್ಟ್ ಮಾಡ್ತಾರೆ ಸಿನಿಮಾ ಅಲ್ಲಿ. ಅದನ್ನು ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು. ಆ ಮೂಮೆಂಟ್ ಹೇಳೋದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವು. ಓಕೆ, ವಂಶಿ ಅವ್ರಿಗೆ ಇನ್ನೊಂದು ಕೇಳಬೇಕು. ಯಾಕಂದರೆ ಅಲ್ಲಿ ಒಂದು ಗಾಡಿ ಸ್ಟಾರ್ಟ್ ಆಗೋದಿಲ್ಲ, ಯಾವಾಗಲೂ ಕೂಡ ಅಲ್ಲೇ ನಿಂತಿರುತ್ತೆ. ಸೊ ಆ ಗಾಡಿ ಸ್ಟಾರ್ಟ್ ಆದಮೇಲೆ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ. ಏನದು ಟ್ವಿಸ್ಟು ಅಂತ ಅಲ್ಲಿ? ಅದು ಹೆಂಗೆ ಹೇಳೋದು, ಸಟಲಿ ಒಂದು ಲೇಯರಲ್ಲಿ ಒಂದು ಕತೆ ಹೇಳಬೇಕಾಯ್ತು, ಅವ್ನ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು. ಸೊ ಲೈಫಲ್ಲಿ ಪ್ರಯತ್ನ ಹಂಗೆ ಇರುತ್ತೆ ಸರ್. ಕಿಕ್ ಸ್ಟಾರ್ಟ್ ಮಾಡಿ ಯಾವತ್ತೊಂದು ದಿವಸ ಸ್ಟಾರ್ಟ್ ಆಗುತ್ತೆ, ಅವತ್ತು ಗಾಡಿ ಆಫ್ ಮಾಡಬಾರ್ದು. ಆವತ್ತು ಆ್ಯಕ್ಸಿಲೇಟರ್ ಕೊಟ್ಟರೆ ಹೋಗ್ತಿರ್ಬೇಕು ಮುಂದಕ್ಕೆ. ಸೊ ಅದೊಂಥರ ವೆರಿ ಮೆಟಫಾರಿಕಲಿ ಪ್ಲೇಸ್ ಮಾಡಿದ್ರಿ ಸಿನಿಮಾಲಿ. ಆ ಥರ ತುಂಬ ಎಲಿಮೆಂಟ್ಸ್ ಇದೆ ಸಿನಿಮಾಲಿ. ಎಕ್ಸ್ಪೀರಿಯೆನ್ಸ್ ಮಾಡಿ ಸರ್. ಈ ಸಿನಿಮಾ ಆದ ನಂತರ ಬೇರೆ ಯಾವುದಾದ್ರೂ ಸಿನಿಮಾಗಳು ಅವಕಾಶ ಇದೆ ಈಗ ಸ್ಟಾರ್ಟ್ ಆಗಿದೆ? ಯಾಕಂದರೆ ಅದ್ಭುತವಾದಂಥ ಸಿನಿಮಾ ಕೊಟ್ಟ ನಂತರ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಇದೆ ಒಂದು ಸ್ವಲ್ಪ ಹವಾ ಅಂತ? ನಿನ್ನೆ ಸೆಲೆಬ್ರಿಟಿ ಶೋಲ್ಲಿ ಬಂದಿದ್ದು ಎಲ್ಲ ತುಂಬ ಜನ ಡೈರೆಕ್ಟರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ತುಂಬ ಇಷ್ಟಪಟ್ಟರು ಸಿನಿಮಾನ. ಆ್ಯಂಡ್ ಟೆಕ್ನಿಷಿಯನ್ಸ್ ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಆ್ಯಂಡ್ ವೆರಿ ಹ್ಯಾಪಿ. ಮುಂದೆ ಇನ್ನೂ ಗೊತ್ತಿಲ್ಲ ಸರ್. ಸದ್ಯಕ್ಕೆ ಫೈರ್ಫ್ಲೈ ಜನಕ್ಕೆ ಇನ್ನೂ ಜಾಸ್ತಿ ರೀಚ್ ಮಾಡಿಸೋದು ಪ್ರಯತ್ನ ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಿಮ್ಮ ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ. 100 ಡೇಸ್ ಪಕ್ಕ. ಯಾಕಂದರೆ ಈಗಿನ ದಿನಗಳಲ್ಲಿ 25 ದಿನ ಓಡಿದ್ರೆ 100 ಡೇಸ್ ಓಡ್ದಿದ್ದಾಗೇ. ಸೊ ಯಾಕಂದರೆ ನಾವು ನೋಡ್ತಾ ಇದ್ದೀವಿ. ಸೊ ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಒಳ್ಳೆಯದಾಗಲಿ. ಎಸ್, ನೋಡಿದ್ರಲ್ಲ ವಂಶಿ ಅವರ ಮಾತು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.